ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ 11ನೇ ಸಂಚಿಕೆ. ಮಧು, ನಿನಗೆ ನನ್ನ ಮಗ ಇಷ್ಟು ಬೇಗ ಹೇಗಮ್ಮ ಇಷ್ಟ ಆದ? ಅವನಂತೂ ನಿನ್ನ ಕಂಡ ಮೊದಲನೇ ದಿನದಿಂದಲೂ ನಿನ್ನ ಬಗ್ಗೆ ಹೇಳ್ತಾನೆ ಇದ್ದಾನೆ. ಸೂರ್ಯನಿಗೆ ನೆತ್ತಿಗೆ ಹತ್ತಿತು. ನಿಧಾನ ಕಣೋ, ತಗೋ ನೀರು ಕುಡಿ ಎಂದು ಗ್ಲಾಸ್ಗೆ ನೀರು ಸುರಿದರು. ನೀರನ್ನ ಬರೀ ಕುಡಿಯೋದಲ್ಲ, ಮಧುವಿನ ಬೆಂಕಿ ಅಂತ ನೋಟಕ್ಕೆ ಮೈ ಮೇಲೆ ಸುರಿದುಕೊಂಡ್ರೂ ಕಮ್ಮಿ ಇಲ್ಲ ಎನಿಸಿತು ಸೂರ್ಯನಿಗೆ. ಮಧು ತಲೆ ತುಂಬ ಗೊಂದಲದ ಗೂಡು. ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಮೌನ ಗೌರಿಯ ಹಾಗೆ ಊಟ ಮುಗಿಸಿದಳು. ಥ್ಯಾಂಕ್ಸ್ ಆಂಟಿ, ಊಟ ತುಂಬ ಚೆನ್ನಾಗಿತ್ತು. ನಾನಿನ್ನೂ ಹೊರಡ್ತೀನಿ. ಹಲೋ ಮೇಡಮ್, ಎಲ್ಲಿಗೆ ಹೋಗೋದು? ಬಾ ಇಲ್ಲಿ, ಮನೆ ತೋರಿಸ್ತೀನಿ. ಹೌದಮ್ಮ ಮಧು, ಮನೆಯೆಲ್ಲ ಒಂದ್ಸಾರಿ ನೋಡ್ಕೊಂಡು ಹೋಗು. ಹೋಗೋ ತೇಜ, ಮನೆ ತೋರಿಸೋ. ಇಲ್ಲವೆನ್ನಲಾಗಲಿಲ್ಲ ಮಧುವಿಗೆ. ತುಂಬ ದೊಡ್ಡದೂ ಅಲ್ಲದ, ತುಂಬ ಚಿಕ್ಕದೂ ಅಲ್ಲದ ಮನೆ. ಕೆಳಗಡೆ ಒಂದು ಬೆಡ್ರೂಮ್, ವಿಶಾಲವಾದ ಹಾಲ್, ಅಡುಗೆ ಮನೆ, ಅದರ ಎದುರುಗಡೆ ಡೈನಿಂಗ್ ಹಾಲ್, ದೇವರ ಕೋಣೆ, ಮೇಲ್ಗಡೆ ಒಂದು ಹಾಲ್, ಸೂರ್ಯನಿಗೆ ಒಂದು ದೊಡ್ಡ ಬೆಡ್ರೂಮ್, ಅದಕ್ಕೆ ಅಂಟಿಕೊಂಡ ಬಾಲ್ಕನಿ. ಮನೆಯಲ್ಲಿ ಕೂಡ ಅಲ್ಲಲ್ಲಿ ಗಿಡದ ಪಾಟ್ಗಳು. ಅದನ್ನೆಲ್ಲ ನೋಡಿದರೆ ಹೇಳ್ಬೋದು ಇವರು ಪರಿಸರ ಪ್ರೇಮಿಗಳೆಂದು. ಮನೆಯ ಒಳಗೂ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನು ಬೆಳೆಸಿದ್ದರು. ಅಲ್ವೇ, ಇಷ್ಟೆಲ್ಲ ನಿನಗೆ ಯಾಕೆ ತೋರಿಸ್ತಿದ್ದೀನಿ ಅಂತ ಗೊತ್ತಾ? ಸೂರ್ಯ ಕೇಳ್ದ. ಇಲ್ಲವೆಂದು ತಲೆ ಆಡಿಸಿದಳು. ಆಗ್ಲೇ ಅಮ್ಮಂಗೆ ಹೇಳಿಲ್ವಾ ಕೆಲ್ಸಕ್ಕೆ ಹುಡುಗಿ ಬೇಕು ಅಂತ? ನಾಳೆಯಿಂದ ಕಸ ಎಲ್ಲ ಸರಿಯಾಗಿ ಗುಡಿಸ್ಬೇಕು, ಅರ್ಥ ಆಯ್ತಾ ಎಂದು ನಕ್ಕನು. ಮಧುಗೆ ಕೋಪ ನೆತ್ತಿಗೆ ಏರಿ, ಮನೆಯಿಂದ ಹೊರಗೆ ಬಂದ್ರಿ, ನೋಡ್ಕೊಂತೀನಿ ನಿಮ್ಮನ್ನ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದಳು. ಸಾರಿ ಕಣೆ, ಬೇಜಾರಾಯ್ತಾ? ಅದು ಯಾಕೆ ಗೊತ್ತಾ, ನಾಳೆ ನಾವಿಬ್ರು ಮದುವೆ ಆದಮೇಲೆ ಇದೇ ಮನೇಲಿ ಅಲ್ವಾ ಇರೋದು. ಅದಕ್ಕೆ ನಮ್ಮ ಮನೆ, ನಮ್ಮ ಬೆಡ್ರೂಮ್ ಎಲ್ಲ ತೋರಿಸಿದೆ. ಸರಿಯಾಗಿ ಎಲ್ಲ ನೋಡ್ಕೊಂಡಿದ್ಯಾ ತಾನೆ ಎಂದನು ಕಿವಿಯಲ್ಲಿ. ಮಧು ಬಂದ ಕೋಪಕ್ಕೆ ತನ್ನ ಒಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಇನ್ನೇನು ಜೋರಾಗಿ ಬೈಬೇಕು ಅಂತ ಬಾಯಿ ತೆಗೆಯುವ ಮುನ್ನವೇ ತನ್ನ 2 ಕೈಗಳನ್ನು ಕಿವಿಗೆ ಮುಚ್ಚಿಕೊಂಡು ಸರಸರನೆ ಮೆಟ್ಟಿಲು ಇಳಿದು ಕೆಳಗೆ ಹೋಗಿಬಿಟ್ಟ ಸೂರ್ಯ. ಮಾ, ನಾನು ಹೊರಗೆ ಹೋಗಿ ಬರ್ತೀನಿ. ಮಾತ್ರೆ ಎಲ್ಲ ತಗೊಂಡಿದೀಯಾ? ಹ್ಞೂ ಕಣೋ, ತಗೊಂಡಿದ್ದೀನಿ. ಮಧು ಬಂದ್ಲು ನೋಡು. ಇರೇ, ಡ್ರೆಸ್ ಚೇಂಜ್ ಮಾಡಿ ಬಂದೆ ಎಂದು ಮತ್ತೆ ತನ್ನ ರೂಮ್ಗೆ ಹೋದಾಗ ಸೂರ್ಯನ ತಾಯಿ, ನೋಡು ಮಧು, ನನ್ನ ಮಗನಿಗೆ ನೀನು ತುಂಬ ಇಷ್ಟ ಆಗಿದೆಯಾ. ಅವನು ಒಂದ್ಸಾರಿ ಇಷ್ಟಪಟ್ಟ ಅಂದರೆ ಮುಗಿತು ಕಣಮ್ಮ. ಅವನನ್ನು ಬದಲಾಯಿಸೋದು ಯಾರಿಂದಲೂ ಆಗಲ್ಲ. ಅಪ್ಪ ಇಲ್ಲದ ಮಗು ಅದು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದೀನಿ. ಹಾಗಂತ ನೀನು ಅವನನ್ನ ಮತ್ತು ಅವನ ಪ್ರೀತಿನ ಬಲವಂತವಾಗಿ ಒಪ್ಕೋ ಅಂತ ಹೇಳ್ತಾ ಇಲ್ಲ. ನಿನ್ನ ಅವನಂತ ಹೊಲಿಸ್ಕೊಳ್ಳೋ ತಾಕತ್ತು ಅವನ ಪ್ರೀತಿಗಿದೆ. ಅದು ನಿನಗೂ ಇಷ್ಟರಲ್ಲೇ ಗೊತ್ತಾಗುತ್ತೆ. ಇಷ್ಟಪಟ್ಟು ಬಂದಿದೀಯಾ ಅನ್ಕೊಂಡಿದ್ದೆ, ಆದರೆ ಅವನೇ ಏನೋ ಕೀಟ್ಲೆ ಮಾಡಿ ಕರೆದುಕೊಂಡು ಬಂದಿದ್ದಾನೆ ಎಂದು ನೀನು ನೋಡಿದ್ರೆ ಗೊತ್ತಾಗ್ತಿದೆ. ಇಷ್ಟು ದಿನದಲ್ಲಿ ಒಂದು ಹುಡುಗಿನೂ ಕಣ್ಣೆತ್ತಿ ನೋಡದೆ ಇರೋನು ಇವತ್ತು ನಿನ್ನ ಕರೆದುಕೊಂಡು ಬಂದ ತಕ್ಷಣ ಅಮ್ಮ ನಿನ್ನ ಸೊಸೆ ಅಂದಾಗಲೇ ಅರ್ಥ ಆಯಿತು ಅವನು ನಿನ್ನ ತುಂಬ ಇಷ್ಟಪಡ್ತಿದ್ದಾನೆ ಅಂತ. ನೀನೇ ಅವನ ಹೆಂಡತಿ ಅಂತ ನಿರ್ಧಾರ ಕೂಡ ಮಾಡಿದ್ದಾನೆ ಅಂತ. ತುಂಬ ಒಳ್ಳೆ ಹುಡುಗಿ ಥರ ಇದೆಯಾ, ಯೋಚನೆ ಮಾಡಿ ನಿರ್ಧಾರ ತಗೋ. ನಿಂದಿನ್ನೂ ಚಿಕ್ಕ ವಯಸ್ಸು, ನಿನ್ನ ಯೋಚನೆಗಳಲ್ಲಿ ಇನ್ನೂ ಪ್ರಬುದ್ಧತೆ ಇರೋದಿಲ್ಲ. ಅವನು ನನ್ನ ಮಗ ಅಂದ ತಕ್ಷಣ ನಾನು ಅವನಿಗೆ ಸಪೋರ್ಟ್ ಮಾಡಿ ಮಾತನಾಡೋಲ್ಲ. ನೀನು ಕೂಡ ಮಗಳಿದ್ದ ಹಾಗೆ. ನಿನ್ನ ಭವಿಷ್ಯ ಹಾಳಾಗೋದು ಬೇಡ. ಚೆನ್ನಾಗಿ ಓದು, ಒಳ್ಳೆಯದಾಗಲಿ. ಆಗಾಗ ಮನೆಗೆ ಬರ್ತಾ ಇರು ಎಂದು ತಲೆ ಸವರಿದರು. ಮಧುವಿಗೆ ಯಾಕೋ ತನ್ನಮ್ಮ ನೆನಪಾದಳು. ಅಷ್ಟರಲ್ಲಿ ಸೂರ್ಯ ಬಂದ. ಅದೇ ಟೀ ಶರ್ಟ್ ಮೇಲೊಂದು ಜಾಕೆಟ್ ಹಾಕಿ ಅದರ ಕೆಳಗೆ ಜೀನ್ಸ್ ಹಾಕಿದ್ದ. ಅವನನ್ನೇ ನೋಡಿದ ಮಧುವಿಗೆ ಇವನು ಎಲ್ಲ ಬಟ್ಟೆಯಲ್ಲೂ ಅಂದವಾಗಿ ಕಾಣಿಸಿ ತನ್ನ ಮನಸೂರೆಗೊಳಿಸುತ್ತಿದ್ದಾನೆ ಎನಿಸಿತು. ಅಮ್ಮ, ನೀನು ಮಲ್ಕೋ ಹೋಗು, ನಾನು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ ಎಂದು ಅವರನ್ನು ಅವರ ಬೆಡ್ರೂಮಲ್ಲಿ ಮಲಗಿಸಿ ಬಾಯ್ ಹೇಳಿ ಹೊರಬಂದು ಮಧುವಿನ ಕೈ ಹಿಡಿದು ಹೊರ ನಡೆದನು. ಡೋರ್ ಲಾಕ್ ಮಾಡಿ, ಇನ್ನೂ ಒಂದು ಕೆಲಸ ಬಾಕಿ ಇದೆ ಎಂದು ಹಿತ್ತಲ ಕಡೆಗೆ ಹೋಗಿ ಒಂದು ಕೆಂಗುಲಾಬಿ ಸಸಿಯನ್ನು ತಂದು ಮಧುವಿನ ಕೈಯಲ್ಲಿಟ್ಟು ಇದನ್ನು ನೆಟ್ಟು ಹೋಗೋಣ ಪ್ಲೀಸ್ ಎಂದನು. ಓ, ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಬರುತ್ತಾ ಇವನಿಗೆ ಎಂದು ಹುಬ್ಬೇರಿಸಿ ಸರಿ ಎಂದು ತಲೆದೂಗಿದಳು. ಸೂರ್ಯ ಒಂದು ಕಡೆ ಸ್ವಲ್ಪ ಮಣ್ಣು ತೆಗೆದು ಅವಳಿಗೆ ನೀನೇ ಇಟ್ಟು ಮಣ್ಣು ಹಾಕು ಎಂದು ಹೇಳಿ ಅವಳ ಕೈಯಿಂದಲೇ ಸಸಿ ನೆಟ್ಟಿಸಿ ನೀರು ಹಾಕಿಸಿದ್ದನು. ಸೂರ್ಯನ ಹೃದಯದಲ್ಲಿ ಪ್ರೀತಿಯ ಹೂ ಅದಾಗಲೇ ಅರಳಿತ್ತು. ಆದರೆ ಮಧು ಈಗ ತಾನೇ ಸಸಿ ನೆಟ್ಟಿದ್ದಳು. ಮುಂದೆ ಏನಾಗುತ್ತದೋ. ಆಯ್ತಾ, ಇನ್ನು ಇದೇನಾ? ಮಧು ಕೇಳಿದ್ಲು ಜೋರು ಧ್ವನಿಯಲ್ಲಿ. ಏನು ನನಗೆ ಜೋರು ಮಾಡ್ತೀಯಾ? ಈಗಿನ್ನೂ ಅರ್ಧ ಕೆಲಸ ಆಗಿದೆ. ನಡಿ ಹೋಗೋಣ, ಹತ್ತು ಗಾಡಿ. ಎಲ್ಲಿಗೆ? ಕಾಲೇಜ್ಗೆ ಹೋಗೋಣ ಬಾ ಎಂದಾಗ ಮಧು ಸುಮ್ಮನೆ ಹತ್ತಿ ಕೂತಳು. ಆದರೆ ಸೂರ್ಯ ಕಾಲೇಜ್ಗೆ ಹೋಗದೆ ಬೇರೆ ದಾರಿ ಹಿಡಿದಾಗ ಮೊದಲು ಮದುವೆಗೂ ಅರಿವಿಗೂ ಬರದೇ ಇದ್ದರೂ ಊರಿನಿಂದ ಹೊರಗೆ ಬಂದಾಗ ಅನುಮಾನ ಬಂದು, ರೀ ಎಲ್ಲಿಗ್ರಿ ಹೋಗ್ತಿದ್ದೀರಾ, ನಿಲ್ಲಿಸ್ರಿ ಗಾಡಿನ ಎಂದು ಕಿರ್ಚಿದಳು. ಶ್
ಕಿರ್ಚ್ಬೇಡ. ಸಂಜೆ 7 ಗಂಟೆ ಒಳಗೆ ನಿನ್ನ PGಗೆ ಬಿಡೋ ಜವಾಬ್ದಾರಿ ನಂದು. ಸುಮ್ಮನೆ ಕೂತ್ಕೋ ಈಗ ಎಂದು ಗಾಡಿ ಇನ್ನೂ ಸ್ಪೀಡ್ ಮಾಡಿದಾಗ ಮಧು ಸುಮ್ಮನೆ ಕೂರಲೇಬೇಕಾಯಿತು. ಸ್ವಲ್ಪ ಸಮಯದ ನಂತರ ಗಾಡಿ ನಿಂತಿದ್ದು ಶ್ರೀ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಮಧುವಿಗೆ ಖುಷಿ. ಯಾವಾಗಲೋ ಚಿಕ್ಕವಳಿದ್ದಾಗ ಬಂದದ್ದು ಎಂದು ನೆನಪಿಸಿಕೊಂಡಳು. ಬೇಗ ನಡಿ, ಇವತ್ತು ಶುಕ್ರವಾರ ಅಲ್ವಾ, ಸ್ವಲ್ಪ ಗಲಾಟೆ ಇರುತ್ತೆ ಎಂದ. ಹಾಗೆ ಹೋಗೋದ್ ಬೇಡ, ಹೂವು ಕಾಯಿ ತಗೊಂಡು ಹೋಗೋಣವೆಂದುಕೊಂಡು ಒಂದು ಅಂಗಡಿಯತ್ತ ಬಂದರು. ಅಲ್ಲಿ ಒಂದು ಅಜ್ಜಿ, ನೀನು ಹೂ ತಗೊಳಮ್ಮ, ಅಷ್ಟು ಉದ್ದ ಕೂದಲಿದೆ, ಮುಡಿಕೋ, ಚೆನ್ನಾಗಿ ಕಾಣಿಸುತ್ತೆ ಎಂದಾಗ ಮಧು 2 ಮೊಳ ಕೊಡಿ ಎಂದಳು. ಎಷ್ಟಾಯ್ತು? 80 ರೂಪಾಯಿ. ಸೂರ್ಯ ತನ್ನ ವಾಲೆಟ್ ತೆಗೆಯುವಾಗ, ನೋಡ್ರಿ, ನನ್ನ ಹೂವಿಂದ ನಾನೇ ಕೊಡ್ತೀನಿ, ನೀವೇನು ಕೊಡೋದು ಬೇಡ ಎಂದಳು. ಸಿಲ್ಲಿಯಾಗಿ ಆಡ್ಬೇಡ ತಿಳಿತಾ ಎಂದು ದುಡ್ಡು ಕೊಟ್ಟು ಮುಂದೆ ಸಾಗುವಾಗ ಮಧು ಇಂದು ಒಂದೇ ಕ್ಲಿಪ್ ಹಾಕಿ ಕೂದಲು ಇಳಿಬಿಟ್ಟ ಕಾರಣ ಹೂವು ಹೇಗೆ ಮುಡಿಯಬೇಕು ಎಂದು ಒದ್ದಾಡುತ್ತಿದ್ದವಳ ಕಂಡು ಹಿಂದೆಯಿಂದ ಮೆಲ್ಲ ಬಂದು, ನಾನು ಮುಡಿಸ್ಲಾ ಎಂದ. ಮಧು ಒಂದು ಲುಕ್ ಕೊಟ್ಟಳು. ಪದೇ ಪದೇ ಹಂಗೆ ನೋಡ್ಬೇಡ್ವೆ, ಈ ಬಡಪಾಯಿ ಹೃದಯ ತಡ್ಕೊಳ್ಳಲ್ಲ. ಬೇಡ ಅಂದ್ರೆ ಬೇಡ, ಬಾ, ಇಲ್ಲೇ ಅಂಗಡಿಗಳಿದ್ದಾವೆ, ಹೇರ್ ಪಿನ್ ತಗೊಳ್ಳುವಂತೆ. ಸರಿ ಎಂದು ಅವನ ಹಿಂದೆ ಹೊರಟಳು. ಹೇರ್ ಪಿನ್ ತಗೊಳ್ಳೋದಕ್ಕೆ ಹೋದ ಅಂಗಡಿಯಲ್ಲೇ ಸೂರ್ಯ 1 ಡಜನ್ ಹಸಿರು ಗಾಜಿನ ಬಳೆ ತಂದು, ಮಧು ಇದನ್ನ ಹಾಕೊಳ್ಳೆ ಎಂದು ಕೊಟ್ಟಾಗ ಮಧು ಸುತಾರಾಮ್ ಒಪ್ಪಲಿಲ್ಲ. ರೀ, ಏನ್ ಅನ್ಕೊಂಡಿದ್ದೀರಾ ನೀವು ನನ್ನ? ನೀವು ಹೇಳ್ದಂಗೆ ಕೇಳೋಕ್ ನಾನೇ ನಿಮ್ ಕೈಗುಂಬೆ ಅಲ್ಲ ಎಂದು ಜಗಳ ಶುರು ಮಾಡಲು ಆ ಅಂಗಡಿಯ ಮಾಲೀಕ, ಹಂಗೆಲ್ಲ ಅನ್ಬಾರ್ದಮ್ಮ, ತಾಯಿ ಕ್ಷೇತ್ರಕ್ಕೆ ಬಂದಿದ್ದೀರಿ, ತಗೊಳ್ಳಿ, ಅದರಲ್ಲೂ ಹಸಿರು ಬಳೆನ ಯಾವ ಹೆಣ್ಮಗಳು ಬೇಡ ಅಂತಾಳೆ ಎಂದಾಗ ಮಧು ವಿಧಿ ಇಲ್ಲದೆ ತೆಗೆದುಕೊಂಡು ತನ್ನ ಕೈಗೆ ಹಾಕಿಕೊಂಡು ಹೂ ಸಹ ಮುಡಿದುಕೊಂಡಳು. ಇಬ್ಬರು ದರ್ಶನ ಪಡೆಯಲು ಸರತಿಯಲ್ಲಿ ನಿಂತರು. ಸ್ವಲ್ಪ ಹೊತ್ತಿನ ನಂತರ ದರ್ಶನ ಪಡೆದು ಅಲ್ಲೇ ಇದ್ದ ಕುಂಕುಮವನ್ನ ಇಬ್ಬರು ಹಚ್ಚಿಕೊಂಡು ಹೊರಬಂದಾಗ ಸೂರ್ಯ ಅವಳ ಪಕ್ಕ ಬಂದು, ಮಧು, ನಿನ್ನ ನೋಡಿದ್ರೆ ಏನನಿಸ್ತಿದೆ ಗೊತ್ತಾ ಎಂದು ಕೇಳಿದ. ಏನು? ಉಬ್ಬು ಗಂಟಿಕ್ಕಿ ಕೇಳಿದಳು. ಈ ಕುಂಕುಮ, ಹೂವು, ಬಳೆಗಳು ಎಲ್ಲ ನೋಡ್ತಿದ್ರೆ ತಾಳಿ ಒಂದು ಕಮ್ಮಿ ಇದೆ, ಕಟ್ಟಿಬಿಡ್ಲಾ ಎಂದು ಕೇಳಿ ಅಲ್ಲಿ ನಿಲ್ಲದೆ ಓಡಿ ಹೋದನು. ಅವನಂದ ಮಾತಿಗೆ ಹೊಡೆಯಲು ಅವನ ಬೆನ್ನತ್ತಿ ಓಡಿ ಹೋದವಳು ಸುಸ್ತಾಗಿ ನಿಂತಾಗ ಅವನು ದೂರದಲ್ಲಿ ಒಂದು ಕಡೆ ನಿಂತು, ಬಾ ಇಲ್ಲಿ ಎಂದು ಕೈ ಸನ್ನೆ ಮಾಡಿದ. ಅವನಿದ್ದಲ್ಲಿಗೆ ಹೋದ ಮಧು ಅವನು ಬೆರಳು ತೋರಿಸಿದ ಜಾಗದತ್ತ ನೋಡುತ್ತಿದ್ದವಳ ಬಾಯಿಂದ ವಾವ್ ಎಂದು ಉದ್ಗಾರ ತಂತಾನೆ ಬಂತು. ಅಲ್ಲಿಂದ ಅರಮನೆ ನೋಡಿದವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಇಷ್ಟಕ್ಕೆ ಇಷ್ಟು ಖುಷಿ ಪಟ್ರೆ ಹೇಗೆ, ಇನ್ನು ಲೈಟ್ಸ್ ಹಾಕಿದಾಗ ನೋಡ್ಬೇಕು, ಆಗ ಇನ್ನೂ ಚಂದ ಎಂದನು. ಮಧುಗೆ ಅವನಂದ ಮಾತುಗಳ ಕಿವಿಗೆ ಬೀಳುತ್ತಿದ್ದಂತೆ, ಟೈಮ್ ಎಷ್ಟು ಎಂದಳು. ಇನ್ನು 7 ಗಂಟೆ ಅಂತೂ ಆಗಿಲ್ಲ, ಡೋಂಟ್ ವರಿ, ನಾನು ಅಷ್ಟರಲ್ಲಿ ನಿನ್ನ ತಲುಪಿಸ್ತೀನಿ ನಿನ್ನ PGಗೆ. ಮಧುಗೆ ಈಗ ನಿರಾಳ ಆಯ್ತು. ಸರಿ ಬಾ, ಇಲ್ಲಿ ಕೂಡೋಣ ಎಂದು ಅಲ್ಲೇ ಒಂದು ಕಟ್ಟೆಯ ಹತ್ತಿರ ಕುಳಿತುಕೊಳ್ಳಲು ಕರೆದುಕೊಂಡು ಹೋದನು. ಅಲ್ಲಿ ಬೀಸುತ್ತಿದ್ದ ತಂಗಾಳಿಗೆ ಮೈಯೊಡ್ಡಿ ಕುಳಿತ ಇಬ್ಬರು ಮೌನವಾಗಿದ್ದರು. ಯಾವಾಗಲೂ ಏನಾದ್ರೂ ಒಟ ಎಂದು ಬೈಯುತ್ತಿದ್ದವನು ಇಷ್ಟೊಂದು ಸುಮ್ಮನಿರುವುದೇಕೆ ಎಂದು ಅವನತ್ತ ಮುಖ ಮಾಡಿದಾಗ ಕಂಡದ್ದು ಅವನ ಸುಂದರ ಮುಖ, ಆ ಗಾಳಿಗೆ ಹಾರಾಡುತ್ತಿದ್ದ ಅವನ ಕೂದಲುಗಳು. ಆ ತಂಗಾಳಿಯಲ್ಲಿ ಒಂಥರ ಇಂಪಾದ ಸಂಗೀತ ಕೇಳಿದ ಹಾಗಾಯ್ತು ಮಧುವಿಗೆ. ಇದ್ದಕ್ಕಿದ್ದಂತೆ ಮಧುವಿನತ್ತ ಸೂರ್ಯ ತಿರುಗಿ, ಮಧು, ನಾವು ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಜೊತೆಗಿದ್ದೀವಿ ಅಲ್ವಾ ಎಂದು ಕೇಳಿದ. ಹೌದೆಂದು ತಲೆ ಆಡಿಸಿದಳು. ಇದಕ್ಕೆ ಏನಂತಾರೆ ಗೊತ್ತಾ? ಇಲ್ಲವೆಂದಳು. ಡೇಟಿಂಗ್ ಎಂದು ಮುಗುಳ್ನಕ್ಕನು. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ 2 ಎಪಿಸೋಡ್ ಹಾಕಿ, ಇಲ್ಲ ಲಾಂಗ್ ಎಪಿಸೋಡ್ ಹಾಕಿ ಅಂತ ಕೇಳ್ತಿದ್ದಾರೆ. ಬಟ್ ನನಗೆ ನಿಜವಾಗ್ಲೂ ಅಷ್ಟೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಪ್ರತಿಲಿಪಿಯಲ್ಲಿ ಕಥೆನೂ ಬರಿಬೇಕು, ಇಲ್ಲಿ ಎಡಿಟ್ ಮಾಡಿ ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಒಂದೇ ದಿನದಲ್ಲಿ ಆಗೋದಿಲ್ಲ. ದಯವಿಟ್ಟು ನಾನು ನನ್ನ ಕೈಲಾದಷ್ಟು ಹಾಕ್ತೀನಿ, ನೀವು ಪ್ರೋತ್ಸಾಹ ಮಾಡಿ ಪ್ಲೀಸ್. ಧನ್ಯವಾದಗಳು. ಖುಷಿ.